ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಹಿಂಗಾರು ಹಂಗಾಮಿನಲ್ಲಿ ಸೂರ್ಯಕಾಂತಿ ಬೆಳೆದಂಥ ರೈತರು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದರೆ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂಥ ಹೆಸರಾಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಮಳೆಯಿಂದಾಗಿ ಸಂಪೂರ್ಣವಾಗಿ ಹಾನಿಯಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದು. ಇನ್ನು ಹಿಂಗಾರು ಹಂಗಾಮಿನಲ್ಲಿ ಉತ್ತಮವಾದಂಥ ಬೆಳೆಯನ್ನು ಬೆಳಿಬೇಕು, ಉತ್ತಮವಾದ ಆದಾಯವನ್ನು ಗಳಿಸ್ಬೇಕಂತೇಳಿ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಸೂರ್ಯಕಾಂತಿ ಬೆಳೆಯನ್ನು ಸಹ ಬೆಳೆದಿದ್ರು. ಅದರಲ್ಲೂ ಕೂಡ ಬೆಳೆ ಕೂಡ ಸಮೃದ್ಧವಾಗಿ ಬೆಳೆದು ಬಂದು ರೈತರು ಕೂಡ ಈಗ ಕಟಾವು ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಆದರೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಅಲ್ಲಿ ಯಾವುದೇ ರೀತಿ ದರ ಸಹ ಸರಿಯಾಗಿ ಸಿಗ್ತಾ ಇಲ್ಲ. ಏಕಾಏಕಿ ಸೂರ್ಯಕಾಂತಿಯ ದರ ಸಂಪೂರ್ಣವಾಗಿ ಕುಸಿತವನ್ನು ಕಂಡುಬಿಟ್ಟಿದೆ. ಯಾಕಂದರೆ ಕಳೆದ 15 ದಿನಗಳ ಹಿಂದೆ ಸುಮಾರು 7,500ರಿಂದ 7,800 ರೂಪಾಯಿವರೆಗೆ ಪ್ರತಿ ಕ್ವಿಂಟಲ್ಗೆ ಸೂರ್ಯಕಾಂತಿ ಕೂಡ ಮಾರಾಟವಾಗಿತ್ತು. ಆದರೆ ಇವಾಗ 6,000 ರೂಪಾಯಿವರೆಗೆ ಮಾರಾಟವಾಗ್ತಾ ಇದೆ. ಸುಮಾರು 1,500ರಿಂದ 2,000 ರೂಪಾಯಿಯಷ್ಟು ರೈತರಿಗೆ ಈಗ ನಷ್ಟ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ನಮಗೆ ಆದಷ್ಟು ಬೇಗ ಬೆಂಬಲ ಬೆಲೆಯ ಖರೀದಿ ಕೇಂದ್ರವನ್ನು ಆರಂಭ ಮಾಡಬೇಕಂತೇಳಿ ರೈತರು ಕೂಡ ಈಗ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ರೈತರಿಗೆ ಖರೀದಿ ಕೇಂದ್ರವನ್ನು ಆರಂಭ ಮಾಡಿದರೆ ಸರ್ಕಾರದಿಂದ 7,725 ರೂಪಾಯಿಯಂತೆ ಪ್ರತಿ ಕ್ವಿಂಟಲ್ಗೆ ಖರೀದಿಯನ್ನು ಮಾಡುತ್ತೆ. ಹೀಗಾಗಿ ರೈತರಿಗೂ ಕೂಡ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ. ಯಾಕಂದರೆ ಈ ಬಾರಿ ನರಗುಂದ ತಾಲೂಕಿನಾದ್ಯಂತ ಸುಮಾರು 8,500 ಹೆಕ್ಟರ್ನಷ್ಟು ಸೂರ್ಯಕಾಂತಿಯನ್ನು ರೈತರು ಕೂಡ ಬೆಳೆದಿದ್ದಾರೆ. ಈ ಒಂದು ನರಗುಂದ APMC ಮಾರುಕಟ್ಟೆಗೆ ನರಗುಂದ ತಾಲೂಕಿನ ಅಷ್ಟೇ ಅಲ್ಲ, ರಾಮದುರ್ಗ, ಧಾರವಾಡ, ನವಲಗುಂದ ಸೇರಿದಂತೆ ಅನೇಕ ತಾಲೂಕುಗಳಿಂದ ರೈತರು ಕೂಡ ಸೂರ್ಯಕಾಂತಿಯನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಬರ್ತಾ ಇದ್ದಾರೆ. ಹೀಗಾಗಿ ಏಕಾಏಕಿ ವ್ಯಾಪಾರಸ್ಥರು ಸೂರ್ಯಕಾಂತಿಯ ದರವನ್ನು ಕಡಿಮೆ ಮಾಡಿಸಿಬಿಟ್ಟಿದ್ದಾರೆ. ಹೀಗಾಗಿ ರೈತರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಂದು ಕ್ವಿಂಟಲ್ಗೆ ರೈತರು ತೆಗೆದುಕೊಂಡು ಹೋಗ್ತಕ್ಕಂಥ ಏನು ವ್ಯಾಪಾರಸ್ಥರು ಕೊಡ್ತಕ್ಕಂಥ ಸೂರ್ಯಕಾಂತಿಗೆ 3 kg ಒಂದು ಕ್ವಿಂಟಲ್ಗೆ ಸೂಟ್ ಮಾಡ್ತಾರೆ. ಅಂದರೆ ಕಡಿತವನ್ನು ಮಾಡಿ ಖರೀದಿಯನ್ನು ಮಾಡಿ ಅವರಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ಅಂದರೆ ಒಂದು ಕಡೆ ದರ ಕೂಡ ಕಡಿಮೆ, ಅದರಲ್ಲಿಯೂ ಕೂಡ ಕೊಟ್ಟಿರ್ತಕ್ಕಂಥ 1 ಕ್ವಿಂಟಲ್ ಸೂರ್ಯಕಾಂತಿಯಲ್ಲಿ 3 kg ಕಡಿತವಾದರೆ ರೈತರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಸಂಬಂಧಪಟ್ಟಂಥ APMC ಅಧಿಕಾರಿಗಳಾಗಲಿ, ತಾಲೂಕಿನ ತಹಶೀಲ್ದಾರ್ ಆಗಲಿ, ಜಿಲ್ಲಾ ಆಡಳಿತ ಆಗಲಿ ಅಲ್ಲಿ ಹೋಗಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಯಾವುದೇ ರೀತಿ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ. ಹೀಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಹ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರವಾಗಿರ್ಬೋದು, ಈಗಾಗಲೇ ಇನ್ನು ರೈತರಿಗೆ ಸೂರ್ಯಕಾಂತಿ ಬೆಂಬಲ ಬೆಲೆ ಕೇಂದ್ರವನ್ನು ತೆರೆದು ಆದಷ್ಟು ಬೇಗ ನಮಗೆ ಅನುಕೂಲ ಮಾಡಿಕೊಡಿ ಅಂತೇಳಿ. ನರಗುಂದ ತಾಲೂಕಿನಲ್ಲಿ ಕುಸ್ಬಿಯನ್ನು ಬೆಳೆದಿಲ್ಲ, ಆದರೆ ಕುಸ್ಬಿಯ ಬೆಂಬಲ ಬೆಲೆಯ ಖರೀದಿ ಕೇಂದ್ರವನ್ನು ನರಗುಂದ ತಾಲೂಕಿನಲ್ಲಿ ಆರಂಭ ಮಾಡಿದ್ದಾರೆ. ಆದರೆ ಅಲ್ಲಿ ಅವಶ್ಯಕತೆ ಇರುವುದನ್ನು ಕೊಟ್ಟಿಲ್ಲ. ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಕುಸ್ಬಿಯ ಖರೀದಿ ಕೇಂದ್ರವನ್ನು ಆರಂಭ ಮಾಡಿ. ಅಂದರೆ ಇಲ್ಲಿ ಯಾಕೆ ಇಷ್ಟೊಂದು ಸರ್ಕಾರ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ, ಜಿಲ್ಲಾ ಆಡಳಿತ ಯಾಕೆ ಇಷ್ಟು ರೈತರನ್ನ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತೇಳಿ ಸಾಕಷ್ಟು ಆಕ್ರೋಶವನ್ನು ರೈತರು ಕೂಡ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದರೆ ಅವರ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಏನೆಲ್ಲ ಹೇಳ್ಕೊಂಡಿದ್ದಾರೆ ಅಂತ ನಾನು ಕೇಳ್ಕೊಂಬರೋಣ ಬನ್ನಿ. ಏನ್ರಿ, ಈಗ 15 ದಿನದಿಂದ 7,500 ಇತ್ತು ರೀ. ಇವತ್ತು 15 ದಿನದ ಒಳಗೆ 6,700 6,000ಕ್ಕೆ ಬಂದೈತೆ ರೀ ರೇಟ್. ರೈತರ ಮಾಲಿಗೆ ಕಿಮ್ಮತ್ತಿಲ್ಲ. ಇವು ಕೇಂದ್ರ ಸರ್ಕಾರ ಅಲ್ಲಿ, ರಾಜ್ಯ ಸರ್ಕಾರ ಅಲ್ಲಿ ಈ ರೈತರ ಬಗ್ಗೆ ಯಾರೂ ಏನು ಕಾಳಜಿ ತೊಗೊಳಕ್ಕೆ ತಯಾರಿಲ್ಲ. ನಾವು ಈಗಾಗಲೇ 2.5 ತಿಂಗಳಾತು ರೀ ಮನವಿ ಕೊಟ್ಟು ತಹಶೀಲ್ದಾರ್ಗೆ. ಅವರು ಏನು ಕ್ರಮ ನಾವು DC ಕಳಿಸಿವ್ರಿ ಅಂತ ಅವ್ರು ಹೇಳ್ತಾರೆ. ಇನ್ನೂ ಬೆಂಬಲ ಬೆಲೆ 7,725 ರೂಪಾಯಿ ಬೆಂಬಲ ಬೆಲೆ ಐತ್ರಿ. ಅದಕ್ಕೆ ಯಾರು ಏನು ಇದನ್ನು ಕೊಡವಲ್ರಿ, ಖರೀದಿ ಕೇಂದ್ರ ಓಪನ್ ಮಾಡವಲ್ರಿ. ಈಗ ಇಲ್ಲಿ ನಮ್ಮಲ್ಲಿ ಕುಸ್ಬಿ ಬೆಳೆದಿಲ್ಲ, ಕುಸ್ಬಿ ಕೊಟ್ಟಾರ. ಈಗ ಆ ಜಿಲ್ಲಾದೊಳಗೆ ಅವಕ್ಕೆ ಏನು ಬೆಳಿತಾರೆ ಅವಕ್ಕೆ ಬೆಲೆ ಕೊಟ್ಟರೆ ನಾವು ರೈತರು ಬದುಕ್ತೇವೆ. ಒಂದು ಎಕರೆಗೆ ಏನಿಲ್ಲ 30-40 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿರ್ತೇವೆ ರೀ. ಈಗ 6,000ಕ್ಕೆ ಕೊಟ್ಟರೆ ನಮ್ಮ ಪರಿಸ್ಥಿತಿ ಏನೈತೆ ರೀ, ಇನ್ನಿತ್ತು ಒಂದು ಸಾಯೋದು ನಮ್ಮ ಬಾಕಿ. ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಅಲ್ಲಿ, ಕೇಂದ್ರ ಸರ್ಕಾರ ಅಲ್ಲಿ ಇವಕ್ಕೆ ರೈತರಿಗೆ ಕಿಮ್ಮತ್ತು ಕೊಟ್ಟು ರೈತರು ಬೆನ್ನೆಲುಬು ಅಂತಾರೆ. ಇವರು ಬೆನ್ನೆಲುಬು ಮುರಿಯಾಕತ್ತಾರ. ಬೆನ್ನೆಲುಬು ಅಂತಲ್ಲ, ಬೆನ್ನೆಲುಬು ಮುರಿಯಾಕತ್ತಾರ. ಆದ ಕಾರಣ ರೈತರಿಗೆ ಬೆಂಬಲ ಬೆಲೆಯನ್ನು ನಾಪೇಡ್ ಖರೀದಿ ಮಾಡಿದರೆ 7,725 ರೂಪಾಯಿ ಸಿಗ್ತೈತೆ ಅನ್ನೋದು ಎಲ್ಲರಿಗೂ ಇಟ್ಕೊಂಡು ಕುಂತಾರೆ ರೀ. ಈಗ ನೋಡಿರಿ 200ರಿಂದ 300 ಗಾಡಿ ಅದಾವೆ ಇಲ್ಲಿ. ನಮ್ಮ 9:30 ಟೈಮ್ ರೀ. ಈಗ ಇನ್ನೂ ಬರೋ ಗಾಡಿಗಳು ಅದಾವೆ ರೀ. ಆದರೆ ರೈತರ ಮಾಲಿಗೆ ಕಿಮ್ಮತ್ತಿಲ್ಲ. 6,000 ಕೇಳಾಕ್ತಾರೆ ರೀ. ಇನ್ನು ನಾಳಿದ್ದ ಮತ್ತು 5,800 5,500 ಕುಂದ್ರೂ ಬರ್ಬೋದು. 1 kg ಎಣ್ಣೆ ರೇಟಿಗೆ 200 ರೂಪಾಯಿ ಐತೆ ರೀ. ಈಗ ಸ್ವರ್ಪಣ್ಣ ಹಾಕಿದ್ದಕ್ಕೆ 200, 600, 6,200 ಈ 1 ಕ್ವಿಂಟಲ್ ಈ ಪರಿಸ್ಥಿತಿ ಐತೆ ರೀ ನಮ್ದು. ಅದಕ್ಕೆ
ನೀವು ಹೆಚ್ಚಿನ ನೀವು ಟಿವ್ಯಾಗ ಇದನ್ನು ಮಾಡಿ ಒಟ್ಟು ರೈತರಿಗೆ ನ್ಯಾಯ ಕೊಡಿಸುವಂಥ ಇದನ್ನು ಮಾಡಿರಿ. ನಿಮ್ಗೆ 10 ಸಲ ಕೈ ಮುಗಿದು ನಾವು ಬೇಡ್ಕೊಂತೀವಿ ರೈತರೆಲ್ಲರೂ ಕೂಡಿ. ದಯವಿಟ್ಟು ರೈತರ ಕಳಕಳಿ ವಿನಂತಿ ಏನಂದರೆ, ಈಗ ಮಾರ್ಕೆಟಿಗೆ ಬಂದ್ರೆ ಈ ಸದ್ಯಕ್ಕೆ 9:20ರಿಂದ 10 ಗಂಟೆ ಆಗೈತಿ. 100 ಗಾಡಿ ಈ ಸದ್ಯಕ್ಕೆ ನರಗುಂದ ಮಾರ್ಕೆಟ್ನಾಗ ಅದಾವ. ಈಗ ಸದ್ಯಕ್ಕೆ ಈಗ ಯಾಕೆ ಅದಾವ ರೈತರ ಈಗ ಮಾರ್ಚ್ ಏಪ್ರಿಲ್ದಾಗ ಎಲ್ಲರೂ ಬೆಳೆದಂಥ ಮಾಲ ಇಷ್ಟು ದಿವಸ ಮಾರ್ಚ್ ಎಂಡ್ ಮಟ್ಟ ಏನಿತ್ತು 7,000 7,200 7,500 ಮಾಡ್ತಿತ್ತು. ಮಾರ್ಚ್ ಎಂಡ್ ಆಗಿ ಏಪ್ರಿಲ್ಗೆ ಬಂದ ಕೂಲೇನ ಏಕದಮ್ ಕಿಲೋ 6,500 ನಿನ್ನಿತ್ತು. ಇವತ್ತಿನ ಮಾರ್ಕೆಟ್ 6,200 6,000 ಮಟ್ಟ ಕೇಳಕತ್ತಾರ. ದಯವಿಟ್ಟು ಈಗ ರೈತರಿಗೆ ಯೋಗ್ಯ ಆದ ಬೆಲೆ ಸಿಗೋಲ್ದು. 1 ಎಕರೆಗೆ 35,000 40,000 ರೂಪಾಯಿ ನಾವು ರೈತರು ಖರ್ಚು ಮಾಡ್ತೇವೆ. ಖರ್ಚು ಮಾಡಿದ್ದಕ್ಕೆ ನಮ್ಗೆ ಅದು ಪ್ರತಿಫಲ ಸಿಗೋಲ್ಲ. ಆದ್ರೆ ರೈತರು ಆತ್ಮಹತ್ಯೆ ಮಾಡ್ಕೋ ಸ್ಥಿತಿಗೆ ಬರ್ತಾರೆ. ಆದಷ್ಟು ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಮುಖರ್ಜಿ ವಹಿಸಿ 1 ವಾರದೊಳಗೆ ನಮಗೆ ಪಾಯಿಂಟ್ ಗೋರ್ಮೆಂಟ್ ಖರೀದಿ ಕೇಂದ್ರ ಚಾಲು ಮಾಡ್ಬೇಕು. ಇಲ್ಲ ಆದ್ರೆ ರಸ್ತೆಗೆ ಬಿದ್ದು ನಾವು ಪ್ರತಿಭಟನೆ ಮಾಡಿ ರಸ್ತಾ ರೋಕ ಮಾಡಿ ನಮ್ಮ ಪ್ರಾಣ ಉದುರಿಸಿಂತೆಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ. ಈಗ ರೈತರು ಹೋಗ್ಯವ್ರಿ ಇವ್ರಂತಲ್ಲಿ ಓದ್ಕೊಲೇನ ಇಲ್ರಿ ನೋಡ್ರಿ ರೇಟ್ ಅಂತ ನಾವು ಕೇಳ್ತೇವೆ. ನೋಡ್ತಾರೆ ರೀ ಮೊನ್ನೆಕ ಗ್ರಾಮ್ ನೋಡ್ತಾರೆ. ಗ್ರಾಮ 48 ಮೇಲೆ ಬಂತಂದ್ರೆ ಇಷ್ಟು ರೇಟ್ಪ, 48 ಒಳಗೆ ಬಂತಂದ್ರೆ ನಿನಗೆ ಇಷ್ಟು ಸೂಟ್ ಕೊಡ್ತೇವೆ. ಇಷ್ಟು 1 kg ಒಂದು ಕ್ವಿಂಟಲ್ 1 kg ಸೂಟ್ ತೊಗೊಂತೇವೆ ಹೆಚ್ಚಿಗೆ. ಅವೇನು ಮಾಸ್ಯರ್ ನೋಡ್ತಾರೆ. ಮಾಸ್ಯರ್ ಈಗ ಬ್ಯಾಸ್ಗೆ ಟೈಮ್ ಯಾವ ತೇವಾಂಶ ಇರೋಲ್ಲ. ಆದರೂ ಮಾಸ್ಯರ್ ಅದು ಯಾವ ಟೈಪ್ ಮಾಡ್ತಾರೋ ಏನು ಗೊತ್ತಿಲ್ಲ. 7 ಬೇಕು 6 ಬೇಕಂತಾರೆ. ರೈತರು ತಂದಾಗ 8-9 ತರಿಸ್ತಾರೆ. ಅವಾಗ 1 kg ಅಂತ 2 kg 3 kg ಇದನ್ನು ಮಾಸ್ಯರ್ ಹೆಚ್ಚುವರಿ ಕಟ್ ಮಾಡ್ತಾರೆ. 1 ಕ್ವಿಂಟಲಿಗೆ 3 kg ಎವ್ರೇಜ್ ಮಾಡ್ರೆ 3 kg ಸೂಟ್. ಏನು ಯಾರು ಕೇಳೋರು ಯಾರ್ರಿ ಅದಕ್ಕೆ? ಅಧಿಕಾರಿ ಯಾರು? ಅಧಿಕಾರಿ ಅನ್ನೋದ ಗೊತ್ತಿಲ್ಲ ರೀ. ಯಾರು ಕೇಳೋರು ಯಾರ್ರಿ ಇದಕ್ಕೆ? ರೈತರು ಏನ್ರಿ ಉತ್ತರ ಸಂತ್ಯಾಗ ಏನು ಉಂಡವನ ಜಾಣ ಅಂದಂಗೆ ಇಲ್ಲಿ ಬಂದು ಯಾರು ಏನು ಮಾರ್ಕೊಂಡೋಕ್ಕಾರ ಅವ್ರು. ರೈತರು ಇಷ್ಟದೇ ಅಂತಂದ್ರೆ ಇಷ್ಟು ಬರೋಕೆ ತಯಾರಿರಲ್ಲ ರೀ. ಯಾಕಂದ್ರೆ ಭಯ ಇರ್ತತೋ ಏನಿರ್ತತೋ ಏನು ಗೊತ್ತಿಲ್ಲ. ವೀಕ್ಷಕರು ಕೇಳಿದ್ರಲ್ಲ ರೈತರ ಮಾತನ್ನ. ಯಾಕಂದ್ರೆ 1 ಎಕರೆ ಸೂರ್ಯಕಾಂತಿ ಬೆಳಿಬೇಕಂದ್ರೆ 35,000ರಿಂದ 40,000 ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಇವಾಗ ಉತ್ತಮವಾದ ಇಳುವರಿ ಕೂಡ ಬಂದಿದೆ. ಯಾಕಂದ್ರೆ ಪ್ರತಿ ಎಕರೆಗೆ 7ರಿಂದ 8 ಕ್ವಿಂಟಲ್ನಷ್ಟು ಇಳುವರಿ ಬಂದಿದೆ. ಆದರೆ ಮಾರುಕಟ್ಟೆಗೆ ಹೋದರೆ ದರ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ರೈತರ ಬೆಳೆದಂಥ ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲ. ಹೀಗಾಗಿ ನಾವು ಸಾಕಷ್ಟು ಸಮಸ್ಯೆಯಲ್ಲಿದ್ದೀವಿ. ಸಾಲ ಸೂಲ ಮಾಡಿ ಬೆಳ್ಕೊಂಬಂದಂಥ ಸೂರ್ಯಕಾಂತಿಗೆ ಮಾರುಕಟ್ಟೆಗೆ ಹೋದರೆ ಅಡ್ಡು ದುಡ್ಡಿಗೆ ಅಲ್ಲಿ ದಲಾಲರು ಕೂಡ ಕೇಳ್ತಾ ಇದ್ದಾರೆ. ಏನು ವರ್ತಕರು ಕೂಡ APMC ಅವರು ಕೇಳ್ತಾ ಇದ್ದಾರೆ. ಹೀಗಾಗಿ ನಮಗೆ ಸಾಕಷ್ಟು ದಲ್ಲಾಳಿಗಳಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ರೈತರು ಆಗಿರುವ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಇನ್ನು ಈ ಒಂದು ರೈತರು ಕೂಡ ಹೋಗಿ ತಹಸೀಲ್ದಾರ್ ಅವರಿಗೂ ಕೂಡ ಮಡಿಮೆಯನ್ನ ಮಾಡ್ಕೊಂಡಿದ್ರು. ಅವರು ಕೂಡ News18 ಜೊತೆಗೆ ಮಾತಾಡಿದ್ದಾರೆ. ಏನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ನಮ್ದು ಬೆಂಬಲ ಬೆಲೆ ಸಲುವಾಗಿ ರೈತರು ನಮಗೆ ಮನವಿಯನ್ನ ಕೊಟ್ಟಿದ್ರು ಸೂರ್ಯಕಾಂತಿಯ ಬಗ್ಗೆ. ನಾವು ಅದನ್ನ ಆಸ್ ಪರ್ ಪ್ರೊಸೀಜರ್ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಮಾಡಿ ನಮ್ಮ ರೈತರದ್ದು ಒಂದು ರಿಕ್ವೈರ್ಮೆಂಟ್ ಅನ್ನ ಕಳಿಸ್ಕೊಟ್ಟಿವಿ ಆಲ್ರೆಡಿ. ಈಗ ಅಂದರೆ ಸೂರ್ಯಕಾಂತಿ ನಮ್ಮದು ತಾಲೂಕಲ್ಲಿ ಸುಮಾರು 8,600 ಹೆಕ್ಟೇರ್ ಸೂರ್ಯಕಾಂತಿಯನ್ನು ಬೆಳೆದಿದ್ದಾರೆ. ಸೊ ಅರೌಂಡ್ ಇಳುವರಿನೂ ಸ್ವಲ್ಪ ಚೆನ್ನಾಗೇ ಬಂದಿದೆ. ಅಂದರೆ ಅರೌಂಡ್ ಒಂದು 7ರಿಂದ 8 ಕ್ವಿಂಟಲ್ ಪರ್ ಎಕರ್ ಬಂದಿದೆ ಅಂದರೆ. ಹಾಗಾಗಿ ರೈತ ಹತ್ತ ಈಗ ಒಂದು ಸ್ಟಾಕ್ ಒಂದು ಒಳ್ಳೆ ರೀತಿಯಿಂದ ಬೆಳೆ ಬಂದಿರೋದ್ರಿಂದ ಈಗ ಅದನ್ನು ಚೆಕ್ ಮಾಡಿಸ್ತೀವಿ. ಚೆಕ್ ಮಾಡಿಸಿ ಹಾಗೇನಾದರೂ ಇದ್ದರೆ ಅವ್ರಿಗೆ ನಾವು ತಿಳುವಳಿಕೆನೂ ಹೇಳ್ತೀವಿ, ಕ್ರಮನೂ ತಗೋತೀವಿ. ಅವ್ರೇನಾದರೂ ಅದಕ್ಕೆ ಬೆಂಬಲ ಬೆಲೆ ಅಂದರೆ 7,220 ಅದು ಹೋದ ಸರ್ದು ಇದು ಇತ್ತದು. ಹಾಗಾಗಿ ಗೌರ್ಮೆಂಟಿಂದ ಬಂದರೆ ಈಗ ಹೋದ ವಾರದಿಂದ ಈ ವಾರ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ರೈತರಿಗೆ ಅದು ಒಂದು ಸ್ವಲ್ಪ ಆತಂಕ. ಅದನ್ನು ಈಗಾಗಲೇ ನಾವು ಬರೆದು ಹಾಕಿದ್ದೀವಿ. ಸರ್ಕಾರದಿಂದ ಆದೇಶ ಬಂದು ಅದನ್ನು ನಮಗೆ ಇಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಮೀಟಿಂಗ್ ಮಾಡಿ ನಮಗೆ ಇಮಿಡಿಯೇಟ್ ಓಪನ್ ಮಾಡಲಿಕ್ಕೆ ಹೇಳ್ತಾರೆ. ಅದು ಬಂದ ತಕ್ಷಣ ನಾವು ಓಪನ್ ಮಾಡಿ ಇದನ್ನು. ವೀಕ್ಷಕ ಕೇಳಿದ್ರ ತಹಸೀಲ್ದಾರ ಮಾತನ್ನ. ಆದಷ್ಟು ಬೇಗ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದು ಈ ಒಂದು ರೈತರಿಗೆ ಆಗಬೇಕಾಗಿರ್ತಕ್ಕಂಥ ಕೇಂದ್ರದ ಮತ್ತು ರಾಜ್ಯ ಸರ್ಕಾರದ ಒಂದು ಖರೀದಿ ಕೇಂದ್ರವನ್ನು ಆರಂಭ ಮಾಡಿ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸೂರ್ಯಕಾಂತಿಗೆ ಬೆಂಬಲ ಬೆಲೆಯನ್ನು ನೀಡಿ
ಖರೀದಿಯನ್ನ ಮಾಡುವ ಪ್ರಕ್ರಿಯೆಗೆ ಆರಂಭ ಮಾಡಬೇಕಿದೆ. ಎಸ್ ವೀಕ್ಷಕರೇ, ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.